ಪ್ರತಿಭಟಿಸುವವರೇ ಭಯಪಡಬೇಕಾದ ಪರಿಸ್ಥಿತಿ. ಪ್ರತಿಭಟಿಸುವ ಹಕ್ಕು, ಪ್ರಶ್ನಿಸುವ ಹಕ್ಕು, ಸರ್ಕಾರವನ್ನ ಟೀಕಿಸುವ ಹಕ್ಕು ಇವೆಲ್ಲವೂ ಪ್ರಜಾಪ್ರಭುತ್ವದ ಮೂಲಭೂತ ಲಕ್ಷಣಗಳು. ಆದರೆ ಒಂದು ಪ್ರಶ್ನೆ ಈಗ ಚರ್ಚೆಯಲ್ಲಿದೆ. ನಾವು ಬದುಕುತ್ತಿರುವುದು ಪ್ರಜಾಪ್ರಭುತ್ವದಲ್ಲೋ ಅಥವಾ ಪ್ರತಿಯೊಬ್ಬ ನಾಗರಿಕನ ಮೇಲೂ ಕಣ್ಣಿಟ್ಟಿರುವ ಕಣ್ಗಾವಲು ವ್ಯವಸ್ಥೆಯಲ್ಲೋ? ದೆಹಲಿ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಇತ್ತೀಚೆಗೆ ಗಮನ ಸೆಳೆಯಿತು. ನೀಟ್ ಪರೀಕ್ಷೆ, ಪೇಪರ್ ಲೀಕ್ ಮತ್ತು ಯುವ ಜನರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನಡೆದ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಉದ್ವಿಗ್ನತೆಯೂ ಕಂಡುಬಂದಿದೆ. ವರದಿಗಳ ಪ್ರಕಾರ ದೆಹಲಿ ಪೊಲೀಸರು ಪ್ರತಿಭಟನೆಯ ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಕೆಲವರ ಹಿನ್ನೆಲೆಯ ಕುರಿತು ಸಂಘಟಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಇಲ್ಲಿಂದಲೇ ದೊಡ್ಡ ಪ್ರಶ್ನೆ ಶುರುವಾಗುತ್ತೆ. ಪ್ರತಿಭಟನಾಕಾರರ ಮೇಲೆ ಎಷ್ಟು ಮಟ್ಟಿಗಿನ ಕಣ್ಗಾವಲು? ಪ್ರತಿಭಟನೆಯಲ್ಲಿ ಭಾಗವಹಿಸುವವರ ಫೋಟೋ, ವಿಡಿಯೋ, ಸಾಮಾಜಿಕ ಜಾಲತಾಣಗಳ ಚಟುವಟಿಕೆಗಳು ಮತ್ತು ವೈಯಕ್ತಿಕ ಮಾಹಿತಿಯನ್ನ ಪೊಲೀಸರು ಯಾವ ಮಿತಿಯವರೆಗೆ ಸಂಗ್ರಹಿಸಬಹುದು? ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕರ್ತವ್ಯ. ಆದರೆ ಅದೇ ಹೆಸರಿನಲ್ಲಿ ನಾಗರಿಕರ ಖಾಸಗಿತನಕ್ಕೆ ಧಕ್ಕೆ ಉಂಟಾದರೆ? ಮುಖ ಗುರುತಿಸುವ ತಂತ್ರಜ್ಞಾನ ಸೇರಿದಂತೆ ಆಧುನಿಕ ಸರ್ವೆಲೈನ್ಸ್ ವ್ಯವಸ್ಥೆಗಳ ಬಳಕೆಯ ಬಗ್ಗೆ ದೇಶಾದ್ಯಂತ ಈಗಾಗಲೇ ಖಾಸಗಿತನ ಮತ್ತು ನಾಗರಿಕ ಹಕ್ಕುಗಳ ಕುರಿತ ಚರ್ಚೆ ನಡೆಯುತ್ತಿದೆ. ಇಂಥ ತಂತ್ರಜ್ಞಾನವನ್ನ ಪ್ರತಿಭಟನೆಗಳ ಸಂದರ್ಭಗಳಲ್ಲಿ ಬಳಸಿದರೆ ಅದರ ಕಾನೂನಿನ ಮಿತಿ ಏನು? ಯಾರ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ? ಎಷ್ಟು ದಿನ ಸಂಗ್ರಹಿಸಲಾಗುತ್ತೆ? ಅದನ್ನ ಯಾರು ಬಳಕೆ ಮಾಡ್ತಾರೆ? ಮತ್ತು ನಾಗರಿಕರಿಗೆ ಅದರ ವಿರುದ್ಧ ಯಾವ ಪರಿಹಾರವಿದೆ? ಭಾರತೀಯ ಸಂವಿಧಾನದ 19ನೇ ವಿಧಿ ನಾಗರಿಕರ ಅಭಿವ್ಯಕ್ತಿ ಮತ್ತು ಶಾಂತಿಯುತ ಸಭೆಯ ಹಕ್ಕುಗಳಿಗೆ ರಕ್ಷಣೆ ನೀಡುತ್ತೆ. 21ನೇ ವಿಧಿಯ ವ್ಯಾಪ್ತಿಯಲ್ಲಿ ಖಾಸಗಿತನದ ಹಕ್ಕಿಗೂ ಸುಪ್ರೀಂ ಕೋರ್ಟ್ ಮಹತ್ವ ನೀಡಿದೆ. ಹೀಗಾಗಿ ಪ್ರಶ್ನೆ ಕೇವಲ ಪೊಲೀಸರು ಕಣ್ಗಾವಲು ನಡೆಸಿದ್ದಾರೆಯೇ ಎನ್ನುವುದಲ್ಲ, ಅದು ಕಾನೂನುಬದ್ಧವಾಗಿತ್ತೇ, ಅಗತ್ಯವಿತ್ತೇ ಮತ್ತು ಅದರ ಪ್ರಮಾಣ ಸಮಂಜಸವಾಗುತ್ತೇ? ಇನ್ನೊಂದೆಡೆ ಪೊಲೀಸರ ವಾದವನ್ನು ಗಮನಿಸಬೇಕಿದೆ. ದೊಡ್ಡ ಪ್ರಮಾಣದ ಪ್ರತಿಭಟನೆಗಳಲ್ಲಿ ಭದ್ರತೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಜವಾಬ್ದಾರಿ. ಆದ್ದರಿಂದ ಪ್ರತಿಯೊಂದು ಸರ್ವಿಲಯನ್ಸ್ ಕ್ರಮವನ್ನೂ ಸ್ವಯಂಚಾಲಿತವಾಗಿ ಬೇಹುಗಾರಿಕೆ ಎಂದು ಕರೆಯಲು ಸಾಧ್ಯವಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವನ್ನ ಪ್ರಶ್ನಿಸುವ ನಾಗರಿಕನು ಭಯಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಾರದು. ಹಾಗೆಯೇ ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರ ಅಧಿಕಾರವೂ ಅನಿಯಂತ್ರಿತವಾಗಿರಬಾರದು. ಹಾಗಾದ್ರೆ ಅಂತಿಮ ಪ್ರಶ್ನೆ ನಿಮ್ಮದು. ಪ್ರತಿಭಟನೆಯನ್ನ ನಿಯಂತ್ರಿಸುವುದು ಸರ್ಕಾರದ ಹಕ್ಕೇ ಅಥವಾ ಪ್ರತಿಭಟಿಸುವ ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯೇ? ಕಣ್ಗಾವಲು ಬೇಕೇ ಬೇಕು ಎಂದಾದರೆ ಅದರ ಮಿತಿಯೇ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗುವವರೆಗೂ ಚರ್ಚೆ ಮುಂದುವರಿಯಲೇಬೇಕು. ನೀವೇನಂತೀರಾ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇಂಥ ಜನಪ್ರಶ್ನೆಗಳ ಕುರಿತ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.